ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಸೊ ಪೇಪರ್ ಕಂಪ್ಯೂಟರ್ ನಾಲೆಡ್ಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಸ್ನೇಹಿತರೆ. ಸೊ ಅದರಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ನಿಮಗೆ ಶಾರ್ಟ್ಕಟ್ ಕೀಸ್ ಮೇಲೆ ನಿಮಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಓಕೆನಾ? ಸೊ ಕಂಪ್ಯೂಟರ್ ಶಾರ್ಟ್ಕಟ್ ಕೀಸ್ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾವೆಲ್ಲ ಇರುತ್ತೆ, ಯಾವ ಥರ ಇರುತ್ತೆ ಅಂತ. ಸೊ ಕಂಪ್ಲೀಟಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ನಿಮಗೆ ಬೇಕು ಅಂದರೂ ಕೂಡ ಈ ಒಂದು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅಥವಾ PDF ಬೇಕೆಂದರೆ ನೀವು ಕಾಮೆಂಟಲ್ಲಿ ತಿಳಿಸಿ. ಸೊ ಸ್ನೇಹಿತರೆ, ಮಾಸ್ಟರಿಂಗ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಎನ್ಹ್ಯಾನ್ಸಸ್ ಪ್ರೊಡಕ್ಟಿವಿಟಿ, ಸೇವ್ಸ್ ಟೈಮ್ ಆ್ಯಂಡ್ ಸ್ಪೀಡ್ಸ್ ಅಪ್ ಡೈಲಿ ನ್ಯಾವಿಗೇಷನ್ ಅಕ್ರಾಸ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಶಾರ್ಟ್ಕಟ್ ಕೀಸಿಂದ ಏನಪ್ಪ ಯೂಸ್ ಅಂದರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಓಕೆ, ಪ್ರೊಡಕ್ಟಿವಿಟಿಯನ್ನು ಕೂಡ ಜಾಸ್ತಿ ಆಗುತ್ತೆ. ಸೊ ನೋಡೋಣ, ಬೇಸಿಕ್ ಆ್ಯಂಡ್ ಯೂನಿವರ್ಸಲ್ ಶಾರ್ಟ್ಕಟ್ಸ್, ಮೂಲಭೂತ ಮತ್ತು ಸಾರ್ವತ್ರಿಕ ಶಾರ್ಟ್ಕಟ್ಗಳು. ದೀಸ್ ಫಂಡಮೆಂಟಲ್ ಶಾರ್ಟ್ಕಟ್ಸ್ ವರ್ಕ್ ಅಕ್ರಾಸ್ ಆಲ್ಮೋಸ್ಟ್ ಆಲ್ ವಿಂಡೋಸ್ ಅಪ್ಲಿಕೇಶನ್ಸ್, ವರ್ಡ್ ಪ್ರೊಸೆಸರ್ಸ್ ಆ್ಯಂಡ್ ವೆಬ್ ಬ್ರೌಸರ್ಸ್. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಕೂಡ ನಾನು ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ, ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಮೊದಲನೇದಾಗಿ ಶಾರ್ಟ್ಕಟ್ಟು ಎರಡನೇದು ಇಂಗ್ಲೀಷಲ್ಲಿರುತ್ತೆ, ಮೂರನೇದು ಕನ್ನಡದಲ್ಲಿರುತ್ತೆ. ಸೊ ಮೊದಲನೇದು Ctrl+C, ಕಾಪಿ ಸೆಲೆಕ್ಟೆಡ್ ಐಟಮ್ ಆರ್ ಟೆಕ್ಸ್ಟ್. ಆಯ್ಕೆ ಮಾಡಿದ ಪಠ್ಯ ಅಥವಾ ವಸ್ತುವನ್ನು ಕಾಪಿ ಮಾಡಲು Ctrl+C ನಾವು ಬಳಸ್ತೀವಿ ಕಾಪಿ ಮಾಡಲಿಕ್ಕೆ. ಸೊ ನೆಕ್ಸ್ಟ್ Ctrl+X, ಕಟ್ ಸೆಲೆಕ್ಟೆಡ್ ಐಟಮ್ ಆರ್ ಟೆಕ್ಸ್ಟ್. ಆಯ್ಕೆ ಮಾಡಿದ ಪಠ್ಯವನ್ನು ಕಟ್ ಮಾಡಲು Ctrl+X ನಾವು ಉಪಯೋಗಿಸ್ತೀವಿ. ಸೊ ನೆಕ್ಸ್ಟ್ Ctrl+V, ಪೇಸ್ಟ್ ಕಾಪಿಡ್ ಆರ್ ಕಟ್ ಐಟಮ್. ಕಾಪಿ ಮಾಡಿದ ಅಥವಾ ಕಟ್ ಮಾಡಿದ ಪಠ್ಯವನ್ನು ಪೇಸ್ಟ್ ಮಾಡಲು Ctrl+V ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ Ctrl+Z, ಅಂಡು ಲಾಸ್ಟ್ ಆ್ಯಕ್ಷನ್. ಕೊನೆಯ ಕ್ರಿಯೆಯನ್ನು ಹಿಂಪಡೆಯಲು ಅದಕ್ಕೆ ನಾವು ಅಂಡು ಬಳಸ್ತೀವಿ. ಅಂದರೆ ನಾವೇನೋ ಒಂದು ಟೈಪ್ ಮಾಡಿರ್ತೀವಿ, ಅದು ಎರೇಸ್ ಆಗಿಬಿಡುತ್ತೆ. ಸೊ ತಕ್ಷಣ ನಾವು ಅದನ್ನು ಬೇಕು ಅಂತಂದರೆ Ctrl+Z ಹೊಡೆದ್ರೆ ಮತ್ತೆ ಪುನಃ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ Ctrl+Y, ರೆಡೋ ಲಾಸ್ಟ್ ಆ್ಯಕ್ಷನ್. ಹಿಂಪಡೆದ ಕ್ರಿಯೆಯನ್ನು ಮತ್ತೆ ಮಾಡಲು ಅಂದರೆ ರೆಡೋ Ctrl+Y ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ Ctrl+A, ಸೆಲೆಕ್ಟ್ ಆಲ್ ಐಟಮ್ಸ್ ಅಥವಾ ಟೆಕ್ಸ್ಟ್. ಎಲ್ಲ ಪಠ್ಯ ಅಥವಾ ವಸ್ತುಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ನಾವು Ctrl+A ಬಳಸ್ತೀವಿ. ಸೊ ನೆಕ್ಸ್ಟ್ Ctrl+S, ಸೇವ್ ಕರೆಂಟ್ ಫೈಲ್. ಪ್ರಸ್ತುತ ಫೈಲನ್ನು ಸೇವ್ ಮಾಡಲು ನಾವೊಂದು ಡಾಕ್ಯುಮೆಂಟ್ ಮಾಡಿರ್ತೀವಿ, ಅದನ್ನ ಸೇವ್ ಮಾಡಬೇಕು ಅಂದರೆ Ctrl+S ಹೊಡೆದ್ರೆ ಸಾಕು. ಸೊ ನೆಕ್ಸ್ಟ್ Ctrl+P, ಪ್ರಿಂಟ್ ಕರೆಂಟ್ ಡಾಕ್ಯುಮೆಂಟ್ ಆರ್ ಪೇಜ್. ದಾಖಲೆ ಅಥವಾ ಪುಟವನ್ನು ಪ್ರಿಂಟ್ ಮಾಡಲು ಸೊ Ctrl+P ಹೊಡೆದ್ರೆ ಅಂತಂದರೆ ಡೈರೆಕ್ಟ್ ನಿಮಗೆ ಪ್ರಿಂಟ್ ಆಪ್ಷನ್ ಬರುತ್ತೆ. ಸೊ ನೆಕ್ಸ್ಟ್ Ctrl+F, ಓಪನ್ ಫೈಂಡ್ ಅಥವಾ ಸರ್ಚ್ ಬಾಕ್ಸ್. ಪಠ್ಯ ಅಥವಾ ಪದವನ್ನು ನಾವು ಹುಡುಕಲು ಸರ್ಚ್ ಮಾಡಲಿಕ್ಕೆ Ctrl+F ಬಳಸ್ತೀವಿ. ಸೊ Ctrl+N ಅಂದರೆ ಓಪನ್ ಎ ನ್ಯೂ ವಿಂಡೋ ಅಥವಾ ಡಾಕ್ಯುಮೆಂಟ್. ಹೊಸ ವಿಂಡೋ ಅಥವಾ ಡಾಕ್ಯುಮೆಂಟ್ ತೆರೆಯಲು Ctrl+N ಅಂತ ಹೊಡಿತೀವಿ. ಸೊ ಫೈಲಿಗೆ ಹೋಗಿ ನ್ಯೂ ಅಂತ ಕೊಡೋ ಬದಲು Ctrl+N ಅಂತ ಹೊಡೆದ್ರೆ ಹೊಸದೊಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ವಿಂಡೋಸ್ ಸಿಸ್ಟಮ್ ಶಾರ್ಟ್ಕಟ್. ನ್ಯಾವಿಗೇಟ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಎಫಿಷಿಯೆಂಟ್ಲಿ ಯೂಸಿಂಗ್ ದ ವಿಂಡೋಸ್ ಲೋಗೋ ಕೀ. ಓಕೆ, ವಿಂಡೋ ಲೋಗೋ ಕೀ ನೀವು ನೋಡಿರ್ತೀರ. ಸೊ ಅದನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಶಾರ್ಟ್ಕಟ್ ಇದೆ. ಸೊ ಮೊದಲನೇದಾಗಿ Windows+D, ಡಿಸ್ಪ್ಲೇ ಅಥವಾ ಹೈಡ್ ದ ಡೆಸ್ಕ್ಟಾಪ್. ಡೆಸ್ಕ್ಟಾಪನ್ನು ತಕ್ಷಣ ತೋರಿಸಲು ಅಥವಾ ಮರೆ ಮಾಡಲು. ಸೊ ನೆಕ್ಸ್ಟ್ Windows+E, ಓಪನ್ ಫೈಲ್ ಎಕ್ಸ್ಪ್ಲೋರರ್. ಫೈಲ್ ಎಕ್ಸ್ಪ್ಲೋರರ್ನ ಓಪನ್ ಮಾಡಲಿಕ್ಕೆ Windows+E ಬಳಸ್ತೀವಿ. ಸೊ ನೆಕ್ಸ್ಟ್ Windows+L, ಲಾಕ್ ದ PC ಆರ್ ಸ್ವಿಚ್ ಅಕೌಂಟ್ಸ್.
ಕಂಪ್ಯೂಟರನ್ನು ಲಾಕ್ ಮಾಡಲಿಕ್ಕೆ ವಿಂಡೋಸ್ ಪ್ಲಸ್ ಎಲ್ಲನ್ನು ಬಳಸ್ಬೋದು. ಸೊ ನೆಕ್ಸ್ಟ್ ವಿಂಡೋಸ್ ಪ್ಲಸ್ ಟ್ಯಾಬ್. ಓಪನ್ ಟಾಸ್ಕ್ ವ್ಯೂ. ಚಾಲನೆಯಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳನ್ನು ವೀಕ್ಷಿಸಬೇಕು ಅಂತಂದರೆ ವಿಂಡೋಸ್ ಪ್ಲಸ್ ಟ್ಯಾಬ್ ಬಟನ್ನ ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಆಲ್ಟ್ ಪ್ಲಸ್ ಟ್ಯಾಬ್. ಸ್ವಿಚ್ ಬಿಟ್ವೀನ್ ಓಪನ್ ಆ್ಯಪ್ಸ್. ತೆರೆದಿರುವ ಅಪ್ಲಿಕೇಶನ್ಗಳ ನಡುವೆ ಬದಲಾಯಿಸಲು ಆಲ್ಟ್ ಪ್ಲಸ್ ಟ್ಯಾಬ್ನ ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಆಲ್ಟ್ ಪ್ಲಸ್ F4. ಕ್ಲೋಸ್ ಆ್ಯಕ್ಟಿವ್ ಐಟಮ್ ಆರ್ ಎಕ್ಸಿಟ್ ಆ್ಯಕ್ಟಿವ್ ಆ್ಯಪ್. ಪ್ರಸ್ತುತ ಆ್ಯಪ್ ಮುಚ್ಚಲು ಅಥವಾ ಸಿಸ್ಟಮ್ನ ಶಟ್ ಡೌನ್ ಮಾಡಲು. ಸೊ ಆಲ್ಟ್ ಪ್ಲಸ್ F4. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕೇಪ್. ಇದೇನಕ್ಕೆ ಯೂಸ್ ಮಾಡ್ತೀವಿ? ಓಪನ್ ಟಾಸ್ಕ್ ಮ್ಯಾನೇಜರ್. ಟಾಸ್ಕ್ ಮ್ಯಾನೇಜರನ್ನು ನೇರವಾಗಿ ತೆರೆಯಲು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕೇಪ್ನ ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟ್ ವಿಂಡೋಸ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್. ಕ್ಯಾಪ್ಚರ್ ಎ ರೀಜನ್ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಲು. ಅಂದರೆ ನಾವು ಮೊಬೈಲಲ್ಲಿ ಯಾವ ರೀತಿ ಸ್ಕ್ರೀನ್ಶಾಟ್ ತೆಗಿತೀವಿ ಅದರಲ್ಲಿ ಕಂಪ್ಯೂಟರ್ನಲ್ಲಿ ಕೂಡ ಸ್ಕ್ರೀನ್ಶಾಟ್ ತಗೋಬೇಕು ಅಂತಂದರೆ ವಿಂಡೋಸ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ನ ಪ್ರೆಸ್ ಮಾಡಬೇಕು. ಓಕೆನಾ? ಸೊ ಟೆಕ್ಸ್ಟ್ ಎಡಿಟಿಂಗ್ ಅಥವಾ ಫಾರ್ಮ್ಯಾಟಿಂಗ್, ಪಠ್ಯ ಸಂಪಾದನೆ ಮತ್ತು ವಿನ್ಯಾಸದಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಸ್ನ ನೋಡೋಣ. ಎಸೆನ್ಷಿಯಲ್ ಶಾರ್ಟ್ಕಟ್ಸ್ ಫಾರ್ ವರ್ಡ್ ಪ್ರೊಸೆಸಿಂಗ್ ಇನ್ ಮೈಕ್ರೋಸಾಫ್ಟ್ ವರ್ಡ್, ನೋಟ್ ಪ್ಯಾಡ್ ಅಥವಾ ಗೂಗಲ್ ಡಾಕ್ಯುಮೆಂಟ್ಸ್. ಈ ಒಂದು ಆ್ಯಪ್ಗಳಲ್ಲಿ ಇವು ಯೂಸ್ ಆಗ್ತವೆ. ಸೊ ಮೊದಲನೇದಾಗಿ ಕಂಟ್ರೋಲ್ ಪ್ಲಸ್ ಬಿ, ಬೋಲ್ಡ್ ಸೆಲೆಕ್ಟೆಡ್ ಟೆಕ್ಸ್ಟ್. ಪಠ್ಯವನ್ನು ಬೋಲ್ಡ್ ಅಂದರೆ ಸೈಜ್ನ ದಪ್ಪಗೆ ಮಾಡಲು ಕಂಟ್ರೋಲ್ ಪ್ಲಸ್ ಬಿ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಐ, ಇಟಾಲಿಸೈಸ್ ಸೆಲೆಕ್ಟೆಡ್ ಟೆಕ್ಸ್ಟ್. ಪಠ್ಯವನ್ನು ಇಟಾಲಿಕ್ ಅಂದರೆ ಓರೆಯಾಗಿ ಮಾಡಲು. ಸೊ ಹಿಂಗೆ ನೋಡಿದ್ರೆ ಈ ಥರ ಇರುತ್ತೆ ಅಲ್ವಾ? ಸೊ ಕಂಟ್ರೋಲ್ ಪ್ಲಸ್ ಐ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಯು, ಅಂಡರ್ಲೈನ್ ಸೆಲೆಕ್ಟೆಡ್ ಟೆಕ್ಸ್ಟ್. ಪಠ್ಯದ ಕೆಳಗೆ ಗೆರೆ ಅಂದರೆ ಅಂಡರ್ಲೈನ್ ಎಳೆಯಲು. ಈ ಒಂದು ಪಠ್ಯ ಇದೆ, ಅದು ಕೆಳಗೆ ನೀವು ಅಂಡರ್ಲೈನ್ ಈ ರೀತಿ ಎಳಿತೀರಲ್ವ, ಅದಕ್ಕೆ ಕಂಟ್ರೋಲ್ ಪ್ಲಸ್ ಇವನ್ನ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇವೆಲ್ಲ ನೀವು MS ವರ್ಡಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಕೆ, ಇನ್ಸರ್ಟ್ ಹೈಪರ್ ಲಿಂಕ್ನ ಸೇರಿಸಲು ಕಂಟ್ರೋಲ್ ಪ್ಲಸ್ ಕೆನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಹೋಮ್, ಮೂವ್ ಕರ್ಸರ್ ಟು ದ ಬಿಗಿನಿಂಗ್. ಡಾಕ್ಯುಮೆಂಟ್ನ ಆರಂಭಕ್ಕೆ ಹೋಗಲಿಕ್ಕೆ ಕಂಟ್ರೋಲ್ ಪ್ಲಸ್ ಹೋಮ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಎಂಡ್, ಮೂವ್ ಕರ್ಸರ್ ಟು ದ ಎಂಡ್. ಡಾಕ್ಯುಮೆಂಟ್ನ ಕೊನೆಗೆ ಹೋಗಲು ಕಂಟ್ರೋಲ್ ಪ್ಲಸ್ ಎಂಡ್ ಕೀನ ನೀವು ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಶಿಫ್ಟ್ ಪ್ಲಸ್ ಆ್ಯರೋ ಕೀಸ್, ಸೆಲೆಕ್ಟ್ ಟೆಕ್ಸ್ಟ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್. ಪಠ್ಯವನ್ನು ಅಕ್ಷರಶಃ ಆಯ್ಕೆ ಮಾಡಲು ಅಂದರೆ ಸೆಲೆಕ್ಟ್ ಮಾಡಲು ಶಿಫ್ಟ್ ಪ್ಲಸ್ ಆರೋ ಕೀಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ವೆಬ್ ಬ್ರೌಸರ್ ಶಾರ್ಟ್ಕಟ್ಸ್. ಅಂದರೆ ವೆಬ್ ಬ್ರೌಸರಲ್ಲಿ ಕೆಲವೊಂದು ಶಾರ್ಟ್ಕಟ್ಸ್ ಯೂಸ್ ಆಗುತ್ತೆ. ಅವು ಯಾವುವು ಅಂತ ನೋಡೋಣ. ಸ್ಪೀಡ್ ಅಪ್ ಬ್ರೌಸಿಂಗ್ ಇನ್ ಕ್ರೋಮ್, ಎಡ್ಜ್ ಅಥವಾ ಫೈರ್ಫಾಕ್ಸ್. ಇವೆಲ್ಲ ವೆಬ್ ಬ್ರೌಸರ್ ಅಲ್ವಾ? ಇಲ್ಲಿ ನೀವು ಕೆಲವೊಂದು ಶಾರ್ಟ್ಕಟ್ ಕೀಸ್ನ ನೋಡೋಣ. ಸೊ ಮೊದಲನೇದಾಗಿ ಕಂಟ್ರೋಲ್ ಪ್ಲಸ್ ಟಿ, ಓಪನ್ ಎ ನ್ಯೂ ಟ್ಯಾಬ್. ಹೊಸ ಟ್ಯಾಬನ್ನು ತೆರೆಯಲು ಕಂಟ್ರೋಲ್ ಪ್ಲಸ್ ಟಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ, ಕ್ಲೋಸ್ ಕರೆಂಟ್ ಟ್ಯಾಬ್. ಅಂದರೆ ಪ್ರಸ್ತುತ ಟ್ಯಾಬನ್ನು ಮುಚ್ಚಲು ಕಂಟ್ರೋಲ್ ಪ್ಲಸ್ ಡಬ್ಲ್ಯೂನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ, ಹಾಗಂದ್ರೇನು? ರೀಓಪನ್ ಲಾಸ್ಟ್ ಕ್ಲೋಸ್ ಟ್ಯಾಬ್. ಆಲ್ರೆಡಿ ನೀವು ಒಂದು ಟ್ಯಾಬ್ನ ಕ್ಲೋಸ್ ಮಾಡಿರ್ತೀರ, ಮತ್ತೆ ರೀಓಪನ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿನ ಈ ಒಂದು ಕೀಸ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಮುಚ್ಚಿದ ಕೊನೆಯ ಟ್ಯಾಬ್ ಅನ್ನು ಮತ್ತೆ ತೆರೆಯಲು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಹೆಚ್, ಓಪನ್ ಬ್ರೌಸಿಂಗ್ ಹಿಸ್ಟ್ರಿ. ಬ್ರೌಸಿಂಗ್ ಹಿಸ್ಟ್ರಿ ನೋಡಬೇಕು ಅಂತಂದರೆ ಕಂಟ್ರೋಲ್ ಪ್ಲಸ್ ಹೆಚ್ನ ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಜೆ, ಓಪನ್ ಡೌನ್ಲೋಡ್ ಪೇಜ್. ಸೊ ಡೌನ್ಲೋಡ್ ಆಗಿರೋನ ನೀವು ನೋಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಜೆ ಅಂತ ಹೊಡಿಬೇಕು. ಓಕೆ,
ಡೌನ್ಲೋಡ್ಗಳ ಪಟ್ಟಿಯನ್ನು ವೀಕ್ಷಿಸಲು. ಸೊ ನೆಕ್ಸ್ಟ್ Ctrl+L ಹೈಲೈಟ್ ಅಡ್ರೆಸ್ ಬಾರ್, ಅಂದರೆ ವೆಬ್ ವಿಳಾಸ URL ಅಂತ ಏನು ಕರಿತೀವಿ ಈ ಒಂದು ಪಟ್ಟಿಯನ್ನು ಆಯ್ಕೆ ಮಾಡಲು. ಓಕೆ, ಸೊ ಸ್ನೇಹಿತರೆ, ಇಷ್ಟ ಇತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡಿದ್ವಿ. ಒಂದು ಕಂಪ್ಯೂಟರ್ ಜ್ಞಾನದಲ್ಲಿ ನಾವು ಶಾರ್ಟ್ಕಟ್ ಕೀಸ್ನ ಎಲ್ಲೆಲ್ಲಿ ಯಾವ ರೀತಿ ಯೂಸ್ ಮಾಡೋದು ನೋಡಿದ್ವಿ. ಅದರಲ್ಲಿ ವೆಬ್ ಬ್ರೌಸರ್ ಶಾರ್ಟ್ಕಟ್ಸ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಟ್ ಎಡಿಟಿಂಗ್ ಮತ್ತು ಫಾರ್ಮ್ಯಾಟಿಂಗ್, ಸೊ MS ವರ್ಡಲ್ಲಿ ಯೂಸ್ ಆಗಂತ ಒಂದು ಶಾರ್ಟ್ಕಟ್ ಕೀಸ್ ಆಗಿರ್ಬೋದು. ಅದೇ ರೀತಿ ವಿಂಡೋಸ್ ಸಿಸ್ಟಮ್ ಶಾರ್ಟ್ಕಟ್ಸ್ ಅಲ್ಲಿ ಯಾವ ಇದೆ ಅದು ನೋಡಿದ್ವಿ. ಅದಾದಮೇಲೆ ಬೇಸಿಕ್ ಯೂನಿವರ್ಸಲ್ ಶಾರ್ಟ್ಕಟ್ಸ್ ಕೂಡ ನಾವು ನೋಡಿದ್ವಿ ಸ್ನೇಹಿತರೆ. ಸೊ ಇಷ್ಟ ಇತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ VO ಎಕ್ಸಾಮ್ಸು, KE, KPSC, SSC ಯಾವುದೇ ಆಲ್ ಓವರ್ ಇಂಡಿಯಾ ಎಕ್ಸಾಮಿನೇಷನ್ಸ್ಗೆ ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಅದರಲ್ಲೂ ಕಂಪ್ಯೂಟರ್ ನಾಲೆಡ್ಜಲ್ಲಿ ಶಾರ್ಟ್ಕಟ್ ಕೀಸ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ, ಅಥವಾ PDF ಬೇಕಂದ್ರೆ ಕೇಳಿ, ನಾನು PDFನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.